ವ್ಲಾಗಲ್ಲಿ ಅಷ್ಟೇ ಗೈಸ್, ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹಂಗೆ ಓಡ್ತೀಯಾಳೆ ಅವಾಗಿಂದ ಅಂತ ಹೇಳ್ತಾಳೆ ಅವಾಗಿಂದ. ಸುದೀಪ್ ಅವ್ರದ್ದೇ ಅಂತ ಹಳ್ಳಿ ಮನೆ ಹೋಟೆಲ್. ಇಲ್ಲಿ ನೋಡಿ ಈ ಗಂಡನ ಬೇರೆ ಕರ್ಕೊಂಡು ತಲೆ ತಿರ್ಗಿ ಬಿದ್ರೆ ಉಲ್ಟು ಬಿಡ್ತೀಯ, ಅಲ್ಲಿ ಬಿದ್ರೆ ಇಲ್ಲ. ಇಷ್ಟು ದೂರ ಮೇಲ್ ತನಕ ಹತ್ಬೇಕು ಗಾಯ್ಸ್. ಹೆಂಗಿದೆ ನೋಡಿ, ಇಲ್ಲಿಂದ ಮೇಲ್ ತನಕ ಹತ್ಬೇಕು. ಬ್ಲೂ ಬ್ಲೂ ಇವತ್ತು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ನೋಡಿ, ಇಲ್ಲಿ ಮಾರ್ನಿಂಗ್ ನಾವಿಬ್ಬರು ರೆಡಿಯಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟು, ಸಡನ್ ಟ್ರಿಪ್ ಇದು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಯಾಕೆಂದರೆ 3 days ಹಾಲಿಡೇಸ್ ಇದೆ ಅಲ್ವಾ, ಸೊ ಹಂಗಾಗಿ. ನನ್ನ ಔಟ್ಫಿಟ್ ನೋಡಿ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಖುಷಿ ಇಬ್ಬರು ಬ್ಲೂ ಬ್ಲೂ ಇವತ್ತು. ಲೆಟ್ಸ್ ಗೋ. ಇಲ್ಲಿ ನೋಡಿ, ನಾನು ಹಿಂಗೆ ಹಾಕಿದ್ದೀನಿ ಇವತ್ತು ಹ್ಯಾಟ್. ಇದು ನಂದು ಹ್ಯಾಟ್, ಇದು ಖುಷಿದು. ಇವನು ಉಚ್ಚಾಕಣ ಒಂದು ಸ್ವಲ್ಪ. ಯಾಕೆ ಅಲ್ಲೋಗಿ ನಿಂತ್ಕೊಂಡ್ಬಿಟ್ನಾ? ಅಲ್ಲೋ ಕೇಳ್ತಾವ್ನು ಪೆಟ್ರೋಲ್ ಹಾಕುತ್ತೆ. ಅಲ್ಲಿ ಹಾಕ್ಬಿಟ್ಟು ಬರ್ತಾನೆ ಅನ್ಸುತ್ತೆ. ಬೇಗ ಮುಗ್ಸ ಹೋಗ್ಬೇಕು. ಇವಾಗ ಇಲ್ಲಿ ಹಂಗೆ ಲೈಟ್ ವೈಪ್ ಆಗ್ತಾ ಇದೆ ಗ್ಲಾಸು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡು. ಮಾರ್ನಿಂಗ್ ವೈಪ್. ಗುಡ್ ಮಾರ್ನಿಂಗ್. ಮಾಡಪ್ಪ ಚಿಂತೆ. ಕವಿತೆಯೊಳಗೈತೆ ಮಾಡ್ತೀನಂತೆ, ಹಿಂಗ್ಯಾ ಬ್ಯಾಡಂತಾರ ಮಾಡಪ್ಪ ಚಿಂತೆ. ಲೋಕದ ಕಾಳಜಿ ಮಾಡುತ್ತೇನಂತೆ, ಹಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತೆ. ಈಗ ಗೈಸ್ ನಾವೆಲ್ಲರೂ ಖುಷಿ. ಈಗ ಹಾಸನ್ ಬಿಟ್ಟು ಈಗ ಮುಂದೆ ಹೋಗ್ತಾ ಇದ್ದೀವಿ ಗೈಸ್. ಹೊಟ್ಟೆ ಹಶ್ವಾಗಿದೆ ಗೈಸ್. ಬಟ್ ಇಲ್ಲಿ ಏನು ಒಂದು ಟ್ವಿಸ್ಟ್ ಅಂತ ಅಂದರೆ, ಸೊ ಯಾವಾಗಲೂ ನಾನು ಖುಷಿ ಇಬ್ರು ಹೋಗ್ಬಿಟ್ಟು ಅಲ್ಲಿ ಇಡ್ಲಿನ ದೋಸೆನ ತಿಂತಾ ಇದ್ವಿ. ಈಗಲೂ ಅದೇನಾ? ನೀನು ಕೆಲಾಕ್ಸ್ ತಗೊಂಡಿದ್ಯಲ್ಲ. ಏನ್ ಗೊತ್ತಾ ಗೈಸ್, ಎಷ್ಟು ಸ್ಟೂಡಿಯಸ್ ಆಗಿ ಪೇಪರ್ ಮುಖ್ಯ ನೋಡೋ ಏನಾಯ್ತು. ಇದನ್ನ ಇದ್ ಮಾಡ್ಬಿಡ್ತೀನಿ. ನನಗೆ ನಿನ್ ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್ ಗೈಸ್. ಯಾಕೆ ಅಂತ ಅಂದ್ರೆ, ನಾನು ಇಡ್ಲಿ ತಿಂತ ಅಂತ ಫೀಲ್ ಮಾಡ್ಬೇಕಾದ್ರೆ ಖುಷಿ ಬಾಯಲ್ಲಿ ನೀರ್ ಬರ್ತಿದೆ ನನಗೆ. ನಾನು ಅದೇ ಅನ್ಕೊಂಡು ನಾನು ಹೇಳ್ಬಿಟ್ನಪ್ಪ ನಾನು ಇಡ್ಲಿ ತಿನ್ನೋದು ಅಂತ. ಬಟ್ ಇವನು ಫುಲ್ ಸ್ಟೂಡಿಯಸ್ ಆಗಿ, ಇಲ್ಲ ಓ ನೀನೆಲ್ಲ ಏನು ಪ್ರತಿ ನೀನು ಅದ್ರ ಡಯಟ್ ಮಾಡಲ್ಲ, ಏನು ಮಾಡಲ್ಲ, ಫುಡ್ ತಿಂತೀಯ ಹೊರಗಡೆದು ಅಂತ ಹೇಳಿ ಇವಾಗ ಕೆಲಾಕ್ಸ್ ತಗೊಂಡು ಅದರಲ್ಲಿ ಹನಿ ಮಿಲ್ಕು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ತಗೊಂಡ್ಬಂದಿದ್ದಾನೆ ಗೈಸ್. ನಾನಂತೂ ದಿನ ಆಲ್ಮೋಸ್ಟ್ ನಾನು ಮಾರ್ನಿಂಗ್ ಟೈಮ್ ಕೆಲಾಕ್ಸ್ ತಿಂದು 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 ಬೇಜಾರಾಗಿ ಹೋಗ್ಬಿಟ್ಟಿದೆ. ಸೊ ನಾನು ಆಬ್ವಿಯಸ್ಲಿ ಹಂಗಾಗಿ ನಾನು ಹೊರಗಡೆ ಎಲ್ಲ ಬಂದಾಗ ನಾನು ಅಷ್ಟೇ ಬೇಜಾರು ಮಾಡ್ಕೊಂಬಾರ್ದು, ಅಭ್ಯಾಸ ಮಿಸ್ ಮಾಡ್ಕೊಂಬಾರ್ದು. ಬಾಕ್ಸಲ್ಲಿ ತಂದಿರೋದು ತಿನ್ನಿ 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 ಬಾಕ್ಸಲ್ಲಿ ತಂದಿರೋದು ತಿನ್ನು ಒಂದೇ. ನೀನ್ ಒಂದೇ ಬಾಕ್ಸ್ ಗೈಸ್ ತಂದಿರೋದು. ಸೊ ನನಗೆ ನನ್ನ ಖುಷಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ.
ಹಂಗಾಗಿ ಖುಷಿನೇ ಚೆನ್ನಾಗಿರೋ ಫುಡ್ ತಿನ್ಲಿ ಗೈಸ್. ನಾನು ಹೊರಗಡೆ ಫುಡ್ಡೇ ತಿಂತೀನಿ. ಓಕೆನಾ? ರೈಟ್ ಸೈಡೇ ಇರ್ಬೇಕಿತ್ತು ನಾನು. ಯಾಕೆ ಈ ಕಡೆ ಬಂದು ಅಲ್ಲಿಂದ ಫುಲ್ಲು ಕ್ಯೂ ಆ ಕಾರ್ದು. ಓಕೆ ಗೈಸ್, ಮತ್ತೆ ಅಲ್ಲಿ ಹೋಗಿ ಈಗ ನೆಕ್ಸ್ಟ್ ಹೋಟೆಲ್ಗೆ ಹೋಗಿ ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಹಳ್ಳಿ ಮನೆ ಅಂತ ಇಲ್ಲಿ ನೋಡೋಣ ಬ್ರೇಕ್ಫಾಸ್ಟ್ ಹೆಂಗಿದೆ ಅಂತ ನೋಡಿ. ನಾನು ಏನೂ ಅಲ್ಲ, ಇಡ್ಲಿ ಒಂದು ತಿಂತೀನಿ ಅಷ್ಟೇ. ಖುಷಿ ಮೊದಲೇ ಡಯಟಲ್ಲಿ ಇದ್ದಾರಲ್ವ. ಖುಷಿ ಮೊದಲೇ ಆ್ಯಕ್ಚುಲಿ ಕೆಲವು ಲಂಚ್ ಬ್ಯಾಗೆಲ್ಲ ತಂದುಬಿಟ್ಟಿದ್ದಾರೆ. ಬಾಕ್ಸ್ ತರ್ತಿ ಅಲ್ಲಿ ತಿನ್ನಕ್ಕೆ. ಸುದೀಪ್ ಅವ್ರದ್ದೇ ಅಂತೆಪ್ಪ ಹಳ್ಳಿ ಮನೆ. ನೋಡೋಣ ಹೆಂಗೆ ಇದೆ ಏನೋ ಅಂತ ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ನೋಡಿ ಗಾಯ್ಸ್, ಈ ಹಳ್ಳಿ ಮನೆ ಇದು ಯಾವ ಪ್ಲೇಸ್ ಖುಷಿ? ಕುಣಿಗಲ್ಲಿಂದ ಮುಂದೆ ಸುದೀಪ್ ಅವ್ರದ್ದೇ ಅಂತೆ ಹಳ್ಳಿ ಮನೆ ಹೋಟೆಲ್. ನೋಡೋಣ ಟೇಸ್ಟ್ ಮಾಡಿ ಹೆಂಗಿದೆ ಏನು ಅಂತ ಹೇಳ್ತೀವಿ. ಓಕೆನಾ? ನಾವು ಆ್ಯಕ್ಚುಲಿ ಸುಮ್ಮನೆ ಬಂದ್ವಿ, ನೋಡಿದ್ರೆ ಇಲ್ಲಿಗೆ ಬಂದ್ವಿ. ನೋಡೋಣ ಟೇಸ್ಟ್ ಮಾಡಿ. ಅಂದರೆ ನಾವು ಯಾವಾಗಾದ್ರೂ ಹೋಗ್ತಾ ಡಿಫ್ರೆಂಟಾಗಿ ಯಾವುದಾದ್ರೂ ಏನೋ ಪ್ಲೇಸಸ್ಸು ಇಲ್ಲ ಫುಡ್ಡು ಆ ಥರ ಟೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಇವತ್ತು ನಮಗೆ ಸಿಕ್ಕಿರೋದು ಸುದೀಪ್ ಸರ್ ಅವರ ಹೋಟೆಲ್. ಖುಷಿ ವಿಡಿಯೋ ಮಾಡಿ ನಾನು ಒಂದು ವಿಡಿಯೋ ಮಾಡಬೇಕಿಲ್ಲ ಅಂದರೆ ಗುಡುಂ ಸ್ವಾಹ ಅನ್ಸ್ಬಿಡ್ತಾನೆ. ಅಲ್ಲಿ ಕಾರಲ್ಲಿ ಅಷ್ಟು ಕೆಳಗೆ ಸಿಟ್ಬಿಟ್ಟು ಇಲ್ಲಿ ನೆಕ್ತವನು ಇಲ್ಲಿ ದೋಸೆನ. ನಾನು ನೋಡಿ ಇದು ಡಯಟ್ ಅಂತ ಅಂದರೆ ನಾನು ಆಯಿಲ್ ವಿತೌಟ್ ಆಯಿಲ್ ನಾನು ರವಾ ಇಡ್ಲಿ ತಿಂತಾ ಇದ್ದೀನಿ. ಕೆಳಗೆ ತಿಂದ್ಬಿಟ್ಟು ಈ ದೋಸೆ ತಿಂತಾ ಇದ್ದಾನೆ. ಓಕೆ ಗೈಸ್, ಸಿಗ್ತೀನಿ ಮತ್ತೆ. ಈಗ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ನಾವು ಹೋಗಿದ್ದ ಹೋಟೆಲ್ ಸೀರಿಯಸ್ಲಿ ನನಗೆ ತುಂಬಾ ಖುಷಿ ಆಯಿತು. ಫುಡ್ ಎಲ್ಲ ಚೆನ್ನಾಗಿತ್ತು, ನೀಟಾಗಿತ್ತು ಅಂತ ನನಗೆ ಫೀಲ್ ಆಯಿತು. ಟೇಸ್ಟಿಯಾಗಿತ್ತು. ಮಸಾಲೆ ದೋಸೆಗೆ ಹಿಂಗಂದ್ರೆ ಆಯಿಲ್ ಬರುತ್ತೆ, ಅಂದ್ರೆ ಅದೇ ಚಂದ ಅನ್ನೋ ತರ. ಆಯಿಲು ಇಲ್ಲ ತುಪ್ಪ ಹಾಕಿರ್ತಾರೆ ಜಾಸ್ತಿ. ಸೊ ಹಿಂಗಂದಾಗ ಮಾಡಿದಾಗ ಎಣ್ಣೆ ಅಂಶ ಬರುತ್ತೆ. ಬಟ್ ಇದ್ರಲ್ಲಿ ಬರ್ಲಿಲ್ಲ. ಅಯ್ಯೋ ಎಣ್ಣೆ ಕಮ್ಮಿ ಹಾಕಿ, ನನಗೆ ಎಣ್ಣೆ ಜಾಸ್ತಿ ಬೇಕಲ್ಲ, ಹಿಂಗಂದ್ರೆ ಬರ್ಲಿಲ್ಲ. ಟೇಸ್ಟ್ ಚೆನ್ನಾಗಿರಲ್ಲ, ಆಯಿಲ್ ಜಾಸ್ತಿ ಹಾಕಿಲ್ಲ, ತುಪ್ಪ ಜಾಸ್ತಿ ಹಾಕಿಲ್ಲ ಅಂದ್ಕೊಂಡೆ. ಬಾಯಿಗಿಟ್ಟೆ ಕರ್ಗೆ ಹೋಗ್ಬಿಡೋದ. ಎಣ್ಣೆ ಜಾಸ್ತಿ ಬೇಕು ದೋಸೆಗೆ. ಬಟ್ ಅದೇ ಇದ್ರಲ್ಲಿ ಎಣ್ಣೆ ಕಮ್ಮಿ ಇತ್ತು ಅಂದ್ರೂ ಎಣ್ಣೆ ಜಾಸ್ತಿ ಹಾಕ್ತಾರಲ್ಲ, ತುಪ್ಪ ಹಾಕಿ ಮಾಡ್ತಾರಲ್ಲ, ಅದಕ್ಕಿಂತ ಸಕ್ಕತ್ತಾಗಿತ್ತು. ಟೇಸ್ಟು ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು ಗೈಸ್. ಯಾರೇ ಆದ್ರೂ ಇಲ್ಲಿ ಕುಣಿಗಲ್ ದಾಟದ ಮೇಲೆ ಹಳ್ಳಿ ಮನೆ ಅಂತ ಸಿಗುತ್ತೆ ಲೆಫ್ಟ್ ಸೈಡ್ ಹೈವೇನಲ್ಲಿ. ನಾವು ಹೋಗಿದ್ದು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ. ಸೀರಿಯಸ್ಲಿ ನನಗೆ ಗೊತ್ತಿರ್ಲಿಲ್ಲ. ಹಂಗೆ ನನ್ನ ವ್ಲಾಗ್ನ ನೋಡಿ ಕೆಲವರಿಗೆ ಈ ಕಡೆ ಹೋಗೋರಿಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಚೆನ್ನಾಗಿದೆ. ನನ್ನ ಒಂದು ನನಗೆ ಹೆಂಗಿಷ್ಟನೋ ಆ ಥರ ಇದೆ ಅದು. ಓಕೆನಾ? ಬಟ್ ಆದರೆ ತಟ್ಟೆ ಇಡ್ಲಿ ನಂಗೆ ಬೇಕಿತ್ತು, ಬಟ್ ತಟ್ಟೆ ಇಡ್ಲಿ ಸಿಕ್ಕಿಲ್ಲ. ರವಾ ಇಡ್ಲಿನೇ ತಗೊಂಡೆ. ಸಕ್ಕತ್ತಾಗಿತ್ತು. ಚಟ್ನಿ ಮಾತ್ರ ಆಸಮ್ ಆಗಿತ್ತು. ಏನು ಖುಷಿ, ಕಾಫಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ಫೈನ್. ಬಟ್ ಒಂದು ಒಳ್ಳೆ ಊಟ ಮಾಡ್ಬೋದು. ಚೆನ್ನಾಗಿತ್ತು, ಓವರ್ ಆಲ್ ಚೆನ್ನಾಗಿತ್ತು. ಬಟ್ ಕೆಲವು ಕಡೆ ಕಾಸು ಕೊಟ್ರು ಅದು ಚೆನ್ನಾಗಿರೋ ಕಜಾಯ ಸಿಗಲ್ಲ ಈಗಿನ ಇದರಲ್ಲಿ. ಸೊ ಇದು ವರ್ತ್, ಅಷ್ಟೊಂದೇನು ಇದೇನಿಲ್ಲ, ಆರಾಮಾಗಿ ತಿನ್ಬೋದು. ನೀಟಾಗಿದೆ. ಮತ್ತೆ ಮೇಯ್ನು ಅದು ಅಲ್ಲಿ ಪಕ್ಕದಲ್ಲೇ ವಾಶ್ರೂಮ್ ಅದೆಲ್ಲ ಇದೆ. ಬಟ್ ಅದು ಅಷ್ಟೇ ನೀಟಾಗಿದೆ. ಆ್ಯಕ್ಚುಲಿ ಖುಷಿ ಆಯಿತು. ಇನ್ನೊಂದು ಸುದೀಪ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ನನಗೆ ಸೀರಿಯಸ್ಲಿ ನನಗೆ ಅವ್ರ ಕಂಡ್ರೆ ಸಖತ್ ಇಷ್ಟ ಇದೆ. ಅಂದರೆ ಏನದು ಫ್ಯಾನ್ ಅದು ಇದು ಅಂತೆಲ್ಲ ಅನ್ನೋಕ್ಕಿಂತ ಅವ್ರ ಮೇಲೆ ಒಂದು ರೆಸ್ಪೆಕ್ಟು. ಎಸ್. ಆಮೇಲೆ ಒಂದು ಖುಷಿ ಅವ್ರನ್ನ ನೋಡೋಕ್ಕೆ. ನನಗೆ ಖುಷಿ ಅವ್ರನ್ನ ನೋಡೋಕ್ಕೆ. ಓಕೆ. ಬಟ್ ಇವತ್ತು ಅವರ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ದು ಇನ್ನೂ ಖುಷಿ ಆಯಿತು. ಸೊ ಹಂಗೆ ನೀವು ಇಲ್ಲಿ ಈ ರೋಡಲ್ಲಿ ಏನಾದ್ರು ಹೋಗೋರಿದ್ರೆ ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿದೆ. ನೋಡಿ ನಾನು ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಆಮೇಲೆ ಯಾರ್ಯಾರು ಕಿಚ್ಚ ಸುದೀಪ್ ಫ್ಯಾನ್ಸ್ ಇದ್ದಾರೋ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ?
ಯಾರ್ಯಾರು ಹೋಗಿದ್ದೀರಾ ಅಂತ ಓಕೆನಾ. ಅಟ್ಲೀಸ್ಟ್ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಕಿಚ್ಚ ಸುದೀಪ್ ಫ್ಯಾನ್ಸ್ ಯಾರು ಇದ್ರೆ ಅವರು ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಓಕೆನಾ. ಏನೋ ಬರ್ಸ್ತಾರ ನೋಡಿ ಇನ್ನು ಹಾಡು ಹೇಳೋದನ್ನ ಹೆಂಗೆ ಸ್ಟಾಪ್ ಮಾಡೋದು ಅಂತ ಅಂದರೆ ಈಗ ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಬಿಟ್ರೆ ಸಾಕು, ಫುಲ್ ಸೈಲೆಂಟ್. ವಿಡಿಯೋ ಏನಾದ್ರು ಆಫ್ ಮಾಡಿಬಿಟ್ರೆ ಫುಲ್ ಒಂದಿನ ತೋರಿಸ್ತೀನಿ ಆಯಿತಾ. ಗೊತ್ತಿಲ್ಲದೆ ಒಂದು ದಿನ ವಿಡಿಯೋ ಮಾಡಿಬಿಟ್ಟು ಮಾಡೋದೆಲ್ಲ ಬೈಲ್ ಮಾಡಿಬಿಡ್ತೀವಿ ಒಂದಿನ. ಮೀನ್ಸ್ ಮಾತಾಡೋದು, ಹಾಡು ಹೇಳೋದು, ಇದು ಏನೇ ಎಲ್ಲ ಕಿದಪತಿ ಮಾಡ್ತಾನೆ ಅಂತ ನೋಡಿ ಗೈಸ್. ಇಲ್ಲಿ ಹೆಂಗಿದೆ, ಇಲ್ಲಿ ಯಾವ ಪ್ಲೇಸ್ ಅಂತ ನೀವು ಗೆಸ್ ಮಾಡಿ ಹೇಳಿ. ಚೆನ್ನಾಗಿದೆ. ಇಲ್ಲೆಲ್ಲ ಹೋಗಕ್ಕಾಗಲ್ಲ, ಚಿತ್ರದುರ್ಗ ಅಂತೂ ಅಲ್ಲ, ಬಂಡೆ ನೋಡಿದ ತಕ್ಷಣ ಚಿತ್ರದುರ್ಗ. ನೋಡಿ 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 ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಈಗಲೂ ಹೇಳಿಲ್ಲ ಅಲ್ವಾ. ಇದು ನಮ್ಮ ಡೆಸ್ಟಿನೇಷನ್ ಅಲ್ಲ. ಎಸ್ ಗೈಸ್, ಈಗ ಹೋಗ್ತಿರೋದು ನಮ್ಮ ಡೆಸ್ಟಿನೇಷನ್ ಅಲ್ಲ. ನಾವು ಹೋಗೋ ರೂಟಲ್ಲಿ ಎಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ. ಹೆಂಗಿದೆ ನೋಡಿ, ಇಲ್ಲಿಂದ ಮೇಲ್ ತನಕ ಹತ್ಬೇಕು. ಅದು ಇಲ್ಲಿ ಮಾಡಿದ್ರೆ ಕಮ್ಮಿ ಅಂತ ಅನ್ಸುತ್ತೆ, ಬಟ್ ರಿಯಲ್ ಆಗಿ ನೋಡಿದ್ರೆ ಅಷ್ಟು ದೂರ. ಅಲ್ಲಿ ನೋಡಿಲ್ಲ ಅಜ್ಜಿರೆಲ್ಲ ಹತ್ಕೊಂಡ್ ಬರ್ತಾ ಇದಾರೆ ಗೈಸ್. ನಾವು ಬಂದಿರೋದು ಇವಾಗ ಇಲ್ಲೇ ನಿಲ್ಸ್ಬಿಟ್ಟು ಹೋಗೋಣ. ಎಷ್ಟಿದೆ ಕಾರ್ ನಿಲ್ಸ್ಬೋದಾ? ಟಚ್ ಕಿಚ್ ಆಗ್ಬಿಟ್ಟದು. ಶ್ರವಣ ಬೆಳಗೊಳ ಗೈಸ್ ಬಂದಿರೋದು ನಾವು. ಗೈಸ್ ಇವಾಗ ಹೋಗ್ತಾ ಇರೋದು ಆ್ಯಕ್ಚುಲಿ ಒಂಥರ ಕ್ರೇಜಿಯಾಗಿದೆ. ಏನು ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಶ್ರವಣ ಬೆಳಗೊಳಗೆ ಬಂದಿದ್ದೀವಿ ಇವಾಗ, ಹೋಗೋ ವೇನಲ್ಲೇ ಅಂತ ಅಂದು ಬಂದಿದ್ದು. ಬನ್ನಿ, ಎಷ್ಟು ದೂರ ಹತ್ತಬೇಕು ಅಂತ ಅಂದರೆ ಇಷ್ಟು ದೂರ ಮೇಲ್ ತನಕ ಹತ್ತಬೇಕು ಗಾಯ್ಸ್. ನೋಡೋಣ ಹೆಂಗೆ ಹತ್ತೀವಿ, ಹೆಂಗಿರುತ್ತೆ, ಹೆಂಗೆ ಫೀಲು ಎಲ್ಲ ಹೇಳ್ತೀನಿ ಹತ್ತದ ಮೇಲೆ ಓಕೆನಾ. ಇಲ್ಲಿ ನಮ್ಮ ಖುಷಿ ನೋಡಿ ಫುಲ್ ರೆಡಿ ಇದ್ದಾರಾ. ಸೂಪರ್ ಬಿಟ್ಟೆ ಹೋಗ್ಬೇಕಂತ. ಹೌದಾ? ಅದಕ್ಕೆ ಒಂದು ಸಾಕ್ಸ್ ತಗೊಳ್ಳಿ ಅಂತ. ಸುಡಲ್ಲ ಬಾರೋ ಬಂಡೆ ತಂಪಿರುತ್ತೆ. ನಾನು ಅನ್ಬೋದು ಹೇಳಿದ್ ಬಂಡೆ ತಂಪಿರುತ್ತೆ ಅಂತ. ನಿಮ್ಗೆ ಬೇಕಾ ಸಾಕ್ಸು? ಬೇಡ ಮೇಡಮ್, ಈಗ ಫುಲ್ ಟ್ರಕ್ಕಿಂಗ್ ಸ್ಟಾರ್ಟ್. ಗೋ. ಇನ್ನೊಂದೇನು ಅಂತಂದ್ರೆ ಇಲ್ಲಿ ವಾಟರ್ ಬಾಟಲ್ ಕ್ಯಾರಿ ಮಾಡಂಗಿಲ್ಲ, ಏನು ಕ್ಯಾರಿ ಮಾಡಂಗಿಲ್ಲ. ಆಮೇಲೆ ಸ್ಲಿಪ್ಪರ್ನು ಕ್ಯಾರಿ ಮಾಡಂಗಿಲ್ಲ. ಬರಿಗಾಲಲ್ಲಿ ಇಷ್ಟುದ್ದ ಬಿಟ್ಟು ಅದು ಬಿಸಿಲಲ್ಲಿ 700 ಸ್ಟೆಪ್ಸ್ ಅಂತ. ಎಲ್ಲಪ್ಪ ಬಿಸಿ ಇದೆಯಾ ಕಲ್ಲು? ಸ್ವಲ್ಪನಾರು ಬಿಸಿ ಇದೆ. ಸಾಕ್ಸ್ ಎಲ್ಲ ತಗೊಂಡೋಗಿ ಅಂತ ಒಳ್ಳೆ. ನನಗೇನು ಫೀಲ್ ಆಯ್ತು ಗೊತ್ತಾ, ನಾನೇಳಿ ಇದಕ್ಕೆ ಸ್ನೋ ಕಾಶ್ಮೀರ ಅಲ್ಲೇನಾದ್ರು ಹೋಗ್ತಾ ಇದೀನ, ಸಾಕ್ಸ್ ಗಿಸ್ಗೆಲ್ಲ ಕೊಡ್ತಿದ್ರಲ್ಲ ಅಂತ ಅನ್ಕೊಂಡೆ. ಇಷ್ಟುದ್ದ ಒಂದಿನ ಒಳ್ಳೆ ಕಾರ್ಡಿಯ. ತುಂಬ ಹಿಂಗಿದೆ ಹತ್ತಕ್ಕೆ. ಇನ್ನು ಇಷ್ಟು ಮೆಟ್ಲತ್ತೆ ಸುಸ್ತಾಯಿತು. ಬಟ್ ಆದರೆ ಏನು ಮೋಟಿವೇಶನ್ ಅಂತ ಅಂದರೆ ವಯಸ್ಸಾದ್ರಲ್ಲ ಹತ್ಕೊಂಡು ಇಳಿತಾ ಇದ್ದಾರೆ ಆಲ್ರೆಡಿ. ವಯಸ್ಸಾದ್ರಲ್ಲ ಹತ್ಕೊಂಡು ಬರ್ತಾ ಇದ್ದಾರೆ. ತಲೆ ತಿರ್ಗಿ ಬಿದ್ರೆ ಉಲ್ಟು ಬಿಡ್ತೀಯ, ಅಲ್ಲಿ ಬಿದ್ರೆ ಇಲ್ಲ ಕೆಳಗೆ. ಯಾಕೆ ಉಸಿರು ಬಿಡ್ತಾ ಇದೆಯಾ ಇಷ್ಟು ಡೀಪು? ಆ್ಯಕ್ಚುಲಿ ಇನ್ನೂ ಒಂದು 100 ಮೆಟ್ಲಿದೆ ಅಷ್ಟೇ. ಶೆಕೆ ಬೇವುತ್ತೀಯ ನೋಡಿ, ಶರ್ಟ್ ಎಲ್ಲ ಉದ್ದ ಆಗಿದೆ. ನನ್ನ ಫಸ್ಟೇ ಸ್ವೆಟ್ ಜಾಸ್ತಿ. ನನಗೆ ಮತ್ತೆ ಅಲ್ಲ, ನನಗೇನು ಸುಸ್ತಾಗಿಲ್ಲ. ಬೇಜಾರಾಯ್ತಾ ಕರ್ಕೊಂಡ್ ಬಂದಿದ್ದಕ್ಕೆ ಅಂತ ನನಗೆ ಕೇಳ್ತಾನೆ. ನೀವು ಅನಿಸ್ಕೊಂತ ನಾನು ಕೆಳಗೆ ನನಗೆ ಸುಸ್ತಾಗಲ್ಲ, ಸ್ವೆಟ್ ಆಗ್ತೀನಿ ನಾನು ಅಷ್ಟೇ. ಏ ಬೇಡ ಹಬ್ಬ. ಏನು ಬ್ಲಾಗಲ್ಲ ಅಷ್ಟೇ ಗೈಸ್, ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹಂಗೆ ಓಡ್ತೀಯಾಳೆ ಅವಾಗಿಂದ ಅಂತ ಹೇಳ್ತಾಳೆ ಅವಾಗಿಂದ. ಇಲ್ಲ, ಫುಲ್ ರಿಲ್ಯಾಕ್ಸ್ ಮಾಡಿ ಒಂದು ವಾವ್ ಸಕ್ಕತ್ತಾಗಿದೆ. ಬಸ್ ಸ್ಟ್ಯಾಂಡ್ ಏನು ಸಕ್ಕತ್ತಾಗಿದೆ. ಇದಿದೆ ಫ್ಲಾಗ್
ಅಲ್ಲ ಇಂಡಿಯಾ ಫ್ಲಾಗ್ ಅದು ನಿಮ್ಮ ಅಜ್ಜಿ ರೆಡ್ಡು ಎಲ್ಲೋ ವೈಟು ಗ್ರೀನ್ ಎಲ್ಲ ಇದೆ ಚಿನ್ನೋದ್ರಲ್ಲಿ ಲೋ ನೋಡ್ಬಾರ ಇಲ್ಲಿ ಕ್ಯಾಮ್ರಾ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ ಬಾ ಬಂತು ಬಾ ಅವಾಗಿನ ಇದು ಹ್ಯಾಂಡ್ ರೈಟಿಂಗ್ ಅದಕ್ಕೆ ಗ್ಲಾಸಲ್ಲಿ ಹಾಕಿ ನೋಡಪ್ಪ ಅದನ್ನು ಬಾಸ ಆ್ಯಕ್ಚುಲಿ ಕನ್ನಡ ಅಲ್ಲ ಕನ್ನಡ ಅಲ್ಲ ಚಿನ್ನ ಲಿಪಿ ಹಳೆ ಕನ್ನಡ ಇಲ್ಲ ಅಂದರೆ ಸಾಂಸ್ಕ್ರಿಟ್ ಏನೋ ಇರುತ್ತೆ ಚೆನ್ನಾಗಿದೆ ಇಲ್ಲೇ ಇದೆಯಲ್ಲ ಓದುಗಲ್ಲ ಬಸ್ತಿ ತ್ರಿಕೋನ ಬಸದಿ ನೀನು ಮುಂದೆ ಮೆಮೊರೀಸ್ನ ಬರ್ದ್ರೆ ಹಂಗೆ ಇದು ಮಾಡಿ ಇಟ್ಕೊಂಡಿರೋ ಹಾಂ ಅದೆಲ್ಲ ಮೆಮೊರೀಸ್ ಇನ್ನು ಹತ್ತಬೇಕು ಬಾಚಿನ ಈಗಲೇ ನನಗೆ ಅಲ್ಲಿ ಇಲ್ಲೆಲ್ಲ ಬರ್ದಿದ್ದಾರೆ ಸಾಕ್ಸ್ ಮಾರೋರು ಏನಂದ್ರೆ ಗೊತ್ತಾ ಸುಡ್ತ ತುಂಬ ನಿಲ್ಲಕ್ಕಾಗಲ್ಲ ತಣ್ಣು ಕೊರಿತಾ ಇದೆ ಬಂಡೆ ಅಷ್ಟು ಕುದಿತಿರುತ್ತೆ ಸಾಕ್ಸ್ ತಗೊಳ್ಳಿ ನಾವು ಈ ಸಣ್ಣ ಮಕ್ಕಳೆಲ್ಲ ಹಂಗೆ ಬರ್ತಾ ಇದಾರೆ ಹಂಗಾಗಿ ನಾವು ಮಂಗಂತರ ಸಾಕ್ಸ್ ತಗೊಂಡಿದ್ರೆ 50 ರೂಪಾಯಿ ಕೊಟ್ಟು ಇನ್ನು ಇದು ಬಿಸಿ ಇದೆ ಇದು ಒಳ್ಳೆ ಫ್ರಿಜ್ಜಲ್ಲಿ ಇಟ್ಟಂಗಿದೆ ಕಲ್ಲು ನಾ ಹೇಳ್ದೆ ಬಂಡೆಗಲ್ಲು ತಣ್ಣಗಿರುತ್ತೆ ಅದಕ್ಕೆ ಗಂಡನ ಮಾತು ಕೇಳಬೇಕು ಬಾ ಕಳ್ಳಿ ಇಲ್ಲಿ ಛತ್ರಿ ಗಿತ್ರಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗೆ ಹೆಂಗ್ ಖುಷಿ ಸಾಕ್ಸ್ ವ್ಯಾಪಾರ ಮಾಡ್ತಾರೆ ಸಾಕ್ಸ್ ಬೇಡ ಕೆಳಗಿಂದ ಬಿಸಿ ಆಗ್ತಿಲ್ಲ ಮೇಲ್ಗಡೆಯಿಂದ ಬಿಸಿ ಆಗ್ತಿದೆ ದೊಡ್ಡದಾಯ್ತು ನಿನಗೆ ದೊಡ್ಡದೇ ಬಿಡು ಇಲ್ಲ ಗೈಸ್ ನಿಜವಾಗ್ಲೂ ದೊಡ್ಡದಾಯ್ತು ಸ್ಟೆಪ್ಸು ಹತ್ತಕ್ಕಾಗ್ತಿಲ್ಲ ವಿಡಿಯೋಗ್ರಫಿ ಆ್ಯಂಡ್ ಟ್ರೈಪಾಡ್ ಯೂಸ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಆಯ್ತಲ್ಲ ಮತ್ತೇನಕ್ಕೆ ಬರ್ಬೇಕಪ್ಪ ಅದೇ ಮತ್ತೆ ಕಷ್ಟಪಟ್ಟು ಹತ್ಕೊಂಬಂದಿದ್ದೀವಿ ಗೈಸ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿರೋದು ಯಾಕೆಂದರೆ ಇದೆಲ್ಲ ನೋಡ್ಕೊಂಬಿಟ್ರೆ ಮತ್ತೆ ಯಾರು ಬಂದು ಹತ್ತಲ್ವಲ್ಲ ಅದಕ್ಕೆ ಅದಕ್ಕೆ ಹತ್ತತ್ತು ಮಾತ್ರ ತೋರಿಸ್ತಾರೆ ಅದ್ರ ಒಳಗಡೆ ಹೆಂಗಿದೆ ಏನು ಅಂತ ಫೀಲ್ ಮಾಡಬೇಕು ಅಂತ ಇಲ್ಲಿಗೆ ಬರಬೇಕು ಅಂತ ನೋಡಿ ಆಗ್ತಾ ಇಲ್ಲ ಆಮೇಲೆ ಸಿಗ್ತೀನಿ ಸಖತ್ ಶೆಕೆ ಆಗ್ತಿದೆ ಅಂತ ಈಗ ಇಲ್ಲಿ ಬಂದು ಕೂತಿದ್ದೀವಿ ಗೈಸ್ ಸಖತ್ ಇದೆ ನೋಡಿ ಇಲ್ಲೇ ಇದೆ ಫೈನಲಿ ಬಂದೆ ತಣ್ಣ ಕೂತಿದ್ದೀವಿ ಪೀಸಾಗಿದ್ರು ಕೆಳಗೆ ಮಾಡ್ಕೊಂಡು ಕೂತಿದ್ದೀವಿ ಇವಾಗ ಗೈಸ್ ಏನು ಅಂತ ಅಂದರೆ ನಿಜವಾಗ್ಲೂ ವಯಸ್ಸಾಗೋದ್ರೊಳಗೆ ಎಲ್ಲದನ್ನು ನೋಡ್ಬಿಡ್ಬೇಕು ಯಾವ್ಯಾವ ಪ್ಲೇಸ್ ನೋಡಬೇಕು ಎಲ್ಲ ನೋಡ್ಬಿಡ್ಬೇಕು ಇಲ್ಲ ಹತ್ತಕ್ಕಾಗಲ್ಲ ಇಳಿಯೋಕ್ಕೂ ಆಗಲ್ಲ ಸೀರಿಯಸ್ಲಿ ನನಗೆ ಇಳಿಯೋಕ್ಕೆ ಇವಾಗ ಕಾಲ ನೋವಾಗ್ಬಿಟ್ಟಿದೆ ಹತ್ತಿ ಇನ್ನು ನನಗೇನು ವಯಸ್ಸಾಗಿ ಅಲ್ಲ ವಯಸ್ಸಾಗೋದು ಸಹಜ ಬಟ್ ಹತ್ತದು ಹಿಂಗೆಲ್ಲ ಇಳ್ಕೊಂಡು ಬರೋದು ಅಯ್ಯಪ್ಪ ನಾನಂತೂ ವಯಸ್ಸಾದ್ಮೇಲೆ ಇಷ್ಟೆಲ್ಲ ರಿಸ್ಕೇ ತಗೊಳ್ಳಲ್ಲ ಗೈಸ್ ಇಲ್ಲಿ ನೋಡಿ ಈ ಗಂಡನ ಬೇರೆ ಕರ್ಕೊಂಡು ದಾರಿ ಇಳಿದಿದ್ದೀವಿ ಪ್ರತಿಯೊಬ್ಬರು ಸುಸ್ತಾಗಿ ಕೂತಿದ್ದಾರೆ ಗೈಸ್ ಸಾಕ್ಸ್ ಏನಾದ್ರು ತರಬೇಕಾಗಿತ್ತು ಇವಾಗ ನಾ ಹೇಳ್ದೆ ಬಂಡೆಗಲ್ಲು ತಣ್ಣಗಿರುತ್ತೆ ಈಗ ಮುಗೀತಲ್ಲ ಇನ್ನು ಅಷ್ಟೇ ಇರೋದು ಅಷ್ಟಕ್ಕೆ ನಂಗೆ ಸಾಕ್ಸು ಈಗ ಸುಡ್ತಾ ಇದೆ ಅಷ್ಟೇ ಈಗ ಏನ್ ಗೊತ್ತಾ ಪ್ಲಾನ್ ಅಂದ್ರೆ ಈ ತರ ಬೆಟ್ಟ ಎತ್ಬೇಕು ಅಂತೆಲ್ಲ ಇದ್ರೆ ಅದಕ್ಕೆ 10 ಗಂಟೆ ಒಳಗಡೆ ಟ್ರಕ್ಕಿಂಗ್ ಬೆಳಗ್ಗೆನೆ ಮಾಡೋದು ಈಗೆಲ್ಲ 11 ಗಂಟೆ ಆಗ್ತಾ ಬಂತು ಈಗೆಲ್ಲ ಕಾಲೆಲ್ಲ ಉರಿತಿದೆ ಹಿಂಗ್ ನೋಡಿ ರೆಡ್ ಆಗಿದೆ ಸುಟ್ಬಿಟ್ಟಿದೆ ಪ್ರತಿ ಕಾಲು ಅಂದ್ರೆ ತುಂಬಾ ಎಲ್ಲೂ ಓಡಾಡಿರಲ್ವಲ್ಲ ಅಬ್ವಿಯಸ್ಲಿ ಇನ್ನು ವಯಸ್ಸಾದವ್ರಿಗೆಲ್ಲ ತುಂಬಾ ಇದು ಗಟ್ಟಿ ಇಲ್ಲ ಅಂದ್ರೆ ಸ್ವಲ್ಪ ಈ ತರ ಫುಲ್ ರೆಡ್ ಆಗಿಬಿಡಿದೆ ನನ್ನ ಕಾಲಿಲ್ಲ ನೋಡಿಲ್ಲ ನೋಡ್ಕೊಂಡಿಲ್ಲ ಕುತ್ಕೊಂಡು ಹೋಗ್ತೀನಿ ಹೋಗತ್ಲೆಗೆ ಜಸ್ಟ್ ಒಂದು ಕ್ಲಿಪ್ ಮಿಸ್ ಆಯಿತು ಗೈಸ್ ಹೆಂಗೆ ಎಲ್ಲ ಇಲ್ಲಿ ವರ್ಕರ್ಸು ಇಲ್ಲಿ ವರ್ಕ್ ಮಾಡೋರು ಹೆಂಗೆ ಇಳಿತಾರೆ ಅಂತ ಹತ್ತದ ಇಳಿಯೋದು ಹೆಂಗೆ ಇಳಿತಾರೆ ಅಂತ ತೋರಿಸ್ಬೇಕಾಗಿತ್ತು ಬಟ್ ಖುಷಿ ಹತ್ರ ಇತ್ತು ಈ ಫೋನು ಸೊ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಓಕೆ ಗೈಸ್ ಈ ನನ್ನ ವ್ಲಾಗ್ ಈ ಶ್ರಾವಣ ಬೆಳಗೊಳ್ಳದಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ವ್ಲಾಗ್ ಇಲ್ಲಿಗೆ ಇಷ್ಟ ಆಗಿದ್ದರೆ ನೆಕ್ಸ್ಟು ವ್ಲಾಗು ಇನ್ನೂ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೀವು ನನ್ನ ವ್ಲಾಗ್ನಲ್ಲಿ ನೋಡ್ಬೋದು
ಓಕೆನಾ. ನನ್ನ ವ್ಲಾಗ್ನ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pradeep's vlog. See you on the next vlog. Thank you for watching. Bye bye.